ಎಲ್ರಿಗೂ ಸ್ವಾಗತ. ಈ ಒಂದು ಹೊಸ ಚಾಪ್ಟರ್ ಯಾವ್ದಪ್ಪ ಚಾಪ್ಟರ್ ಅಂದ್ರೆ ಚಾಪ್ಟರ್ ನಂಬರ್ 8 ಕಂಟ್ರೋಲಿಂಗ್. ಕಂಟ್ರೋಲಿಂಗ್ ಅನ್ನೋ ವರ್ಡ್ ಸುಮಾರು ಸತಿ ಕೇಳಿರ್ತೀವಿ. ವಾಟ್ ಈಸ್ ಕಂಟ್ರೋಲಿಂಗ್ ಅಂತ ಎಷ್ಟೊಂದು ಜನ ಹೇಳ್ತಾ ಇರ್ತಾರೆ. ನೀವು ಸುಮಾರು ಕಂಟ್ರೋಲಿಂಗ್ ಅನ್ನೋ ವರ್ಡ್ ಯೂಸ್ ಮಾಡ್ತೀರಾ. ಕಂಟ್ರೋಲ್ ಕೆಲವರೆಲ್ಲ ಅವ್ರ ಹ್ಯಾಬಿಟ್ ನ ಕಂಟ್ರೋಲ್ ಮಾಡಕ್ಕಾಗಲ್ಲ. ಕೆಲವ್ರಿಗೆ ಟೀ ಕುಡಿಯೋ ಒಂದು ಚಟ ಇರುತ್ತೆ, ಕಂಟ್ರೋಲ್ ಮಾಡಕ್ ಆಗೋದೇ ಇಲ್ಲ. ಡಾಕ್ಟರ್ ಹೇಳ್ತಾ ಇರ್ತಾರೆ ಚೇಂಜ್ ಮಾಡಕ್ಕಾಗಲ್ಲ. ಸೊ ಕಂಟ್ರೋಲ್ ಅನ್ನೋದು ನಮ್ ಒಳಗಿರ್ಬೇಕು, ನಮ್ಮ ತಲೆಯಲ್ಲಿ ಇರ್ಬೇಕು, ಕಂಟ್ರೋಲ್ ಮಾಡ್ಕೋಬೇಕು. ದಟ್ ಈಸ್ ಕಂಟ್ರೋಲಿಂಗ್. ಯೂಶಲಿ ಎಲ್ಲರ ಹತ್ರ ನಾವು ಕಂಟ್ರೋಲ್ ಮಾಡ್ಕೋ ಅಥವಾ ಕಂಟ್ರೋಲ್ ಆಗಿರ್ಬೇಕು ನಾನು ಅಂತ ಇದೀನಿ, ಡಯಟ್ ಮಾಡ್ಬೇಕು ಅಂತ ಇದೀನಿ, ಫುಡ್ ಕಂಟ್ರೋಲ್ ಮಾಡ್ಬೇಕು ಅಂತ ಇದೀನಿ, ಫ್ಯಾಟ್ ಕ್ರಾಪ್ ಏನೇನೋ ಹೇಳ್ತಾ ಇರ್ತೀವಿ. ಸೊ ಕಂಟ್ರೋಲಿಂಗ್ ಅನ್ನೋದು ಸುಮಾರು ನಿಮ್ ತಲೆಯಲ್ಲಿ ಸೇರ್ಕೊಂಡ್ಬಿಟ್ಟಿರುತ್ತೆ. ಬಟ್ ಕಂಟ್ರೋಲಿಂಗ್ ಅನ್ನೋದು ಆರ್ಗನೈಸೇಷನ್ ಅಲ್ಲಿ ಬಂದಾಗ, ಬಿಸ್ನೆಸ್ ಸ್ಟಡಿಲಿ ಮಾತಾಡ್ಬೇಕಾದ್ರೆ ಸಿಂಪಲ್ ಕಂಟ್ರೋಲಿಂಗ್ ಹೆಂಗ್ ಮಾಡ್ಬೇಕು, ಜನಗಳನ್ನ ಹೆಂಗ್ ನೋಡ್ಕೋಬೇಕು ಅನ್ನೋದಷ್ಟೇ ಕಂಟ್ರೋಲಿಂಗ್. ಓವರ್ ಆಲ್ ಹೇಳೋದಾದ್ರೆ ನೀವು ಏನೋ ಮಾಡಿರ್ತೀರಾ ಪ್ಲಾನ್, ಅದನ್ನ ನಡೆಸ್ಕೊಂಡು ಹೋಗೋದು, ಕರೆಕ್ಟ್ ಆಗಿ ಮಾಡ್ತಿದಾರಾ ಇಲ್ವಾ ಅಂತ ನೋಡ್ಕೊಂಡು ಹೋಗೋದಕ್ಕೋಸ್ಕರ ಕಂಟ್ರೋಲಿಂಗ್. ಓವರ್ ಆಲ್ ಒಂದು ಬ್ರೀಫ್ ಆಗಿ ತುಂಬಾ ಹೈಟ್ ಇಂದ ಹೇಳ್ತಾ ಇದೀನಿ, ಒಂದು ಜನರಲೈಸ್ ಮಾಡಿ. ಸೊ ದಿಸ್ ಇಸ್ ಕಂಟ್ರೋಲಿಂಗ್. ಬೈ ದ ವೇ ದಿಸ್ ಇಸ್ OBC ಆನ್ಲೈನ್ ಬಿಸ್ನೆಸ್ ಕ್ಲಾಸ್. ನೀವಿನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಫಸ್ಟ್ ಸಬ್ಸ್ಕ್ರೈಬ್ ಆಗ್ಬೇಕು, ಬೆಲ್ ಬಟನ್ ಕ್ಲಿಕ್ ಮಾಡಿ. ಸೊ ಫೇಸ್ಬುಕ್ ಪೇಜ್ ಕೂಡ ಇದೆ, ಸೊ ಗೋ ಅಂಡ್ ಚೆಕ್ ಔಟ್ ಫೇಸ್ಬುಕ್ ಪೇಜ್. ಸೊ ಓಕೆ, ಸ್ಟಾರ್ಟಿಂಗ್ ವಿತ್ ಕಂಟ್ರೋಲಿಂಗ್. ಏನಿದು ಕಂಟ್ರೋಲಿಂಗ್ ಅಂದ್ರೆ ಏನು ಅಂತ ನೀವೆಲ್ಲ ಕೇಳ್ತಾ ಇರ್ತೀರಾ. ಸೊ ಬೇಸಿಕಲಿ ಕಂಟ್ರೋಲಿಂಗ್ ಅಂದ್ರೆ ಇಷ್ಟೇ. ಒಂದು ಆರ್ಗನೈಸೇಷನ್ ನೀವು ಒಂದೇನೋ ಪ್ಲಾನ್ ಮಾಡಿರ್ತೀರಾ, ಒಂದೇನೋ ಕೆಲಸ ಮಾಡ್ಸಕ್ಕೆ ಒಂದೇನೋ ಪ್ಲಾನ್ ಗಳು ಇದ್ದೇ ಇರುತ್ತೆ ಡೈಲಿ ಬೇಸಿಸ್ ಅಲ್ಲಿ. ಆ ಪ್ಲಾನ್ ಪ್ರಕಾರ ಅದು ವರ್ಕ್ ಆಗ್ತಿದ್ಯಾ ಅಥವಾ ಅವ್ರ ಪ್ಲಾನ್ ಇಂದ ಡಿವಿಯೇಟ್ ಆಗಿದಾರಾ, ಅಂದ್ರೆ ಚೇಂಜ್ ಆಗ್ತಿದಾರಾ. ಈಗ 5 ಪ್ರಾಡಕ್ಟ್ ರೆಡಿ ಮಾಡ್ಬೇಕಂತ ನಾವು ಹೇಳಿರ್ತೀವಿ. 5 ಪ್ರಾಡಕ್ಟ್ ರೆಡಿ ಮಾಡೋದು ನಿಮ್ ಪ್ಲಾನ್ ಆಗಿರುತ್ತೆ. ಅದನ್ನ ಬಿಟ್ಟು ಕಮ್ಮಿ ಮಾಡ್ತಿದಾರಾ ಅಥವಾ ಎಲ್ಲಿ ಏನ್ ಪ್ರಾಬ್ಲಮ್ ಆಗ್ತಿದೆ ಇದನ್ನೆಲ್ಲ ಫೈಂಡ್ ಮಾಡ್ಬೇಕಾದ್ರೆ ಯು ಶುಡ್ ಸೂಪರ್ವೈಸ್. ಆ ಸೂಪರ್ವೈಸರ್ ಏನ್ ಮಾಡ್ತಾರೆ ಅಂದ್ರೆ ಕಂಟ್ರೋಲ್ ಮಾಡ್ತಾ ಇರ್ತಾರೆ ಅಕಾರ್ಡಿಂಗ್ ಟು ಪ್ಲಾನ್ ಅದು ಆಗ್ತಿದ್ಯಾ ಇಲ್ವಾ ಅಂತ. ಈ ಕಂಟ್ರೋಲ್ ಮಾಡೋದ್ರಿಂದ ಬರೀ ನೋಡ್ಕೊಳೋದು ಒಂದೇ ಅಲ್ಲ, ಆರ್ಗನೈಸೇಷನ್ ಅಲ್ಲಿ ಏನೇನ್ ರಿಸೋರ್ಸ್ ಇರುತ್ತೆ, ಮೆಟೀರಿಯಲ್ ಆಗಿರ್ಬೋದು, ಮೆನ್ ಆಗಿರ್ಬೋದು, ಏನಾದ್ರೂ ಆಗಿರ್ಬೋದು, ಕರೆಕ್ಟ್ ಆಗಿ ಎಫಿಷಿಯಂಟ್ ಆಗಿ ಯೂಸ್ ಮಾಡ್ತಿದಾರಾ, ಅದು ವೇಸ್ಟ್ ಆಗದಿದ್ದಂಗೆ ನೋಡ್ಕೊಂತಾರೆ. ಸೊ ಕಂಟ್ರೋಲಿಂಗ್ ಅನ್ನೋದು ಒಂದು ಪ್ಲಾನಿಂಗ್ ಅಷ್ಟೇ ತುಂಬಾ ಇಂಪಾರ್ಟೆಂಟ್. ಬಿಕಾಸ್ ನೀವೇನೋ ಒಂದು ಪ್ಲಾನ್ ಮಾಡಿರ್ತೀರಾ ಅಂದ್ರೆ ಅದು ಎಕ್ಸಿಕ್ಯೂಟ್ ಆಗಿ ರಿಸಲ್ಟ್ ಬರುತ್ತಲ್ಲ, ಅವಾಗ ಅದು ನಿಮ್ ಪ್ಲಾನ್ ಸಕ್ಸಸ್ ಆಗುತ್ತೆ. ಸೊ ಪ್ಲಾನ್ ನ ಕಂಟ್ರೋಲ್ ಅಲ್ಲಿ ಹಾಕೊಂಡು ಅದು ಪಾತ್ ಅಲ್ಲಿ ಹೋಗ್ಬೇಕು. ಸೊ ಡಿವಿಯೇಟ್ ಆಗದಿರೋ ತರ ನೋಡ್ಕೊಳೋದು ಕಂಟ್ರೋಲಿಂಗ್. ಇನ್ನು ಈಸಿಯಾಗಿ ಹೇಳೋದಾದ್ರೆ ಕಂಟ್ರೋಲಿಂಗ್ ಅನ್ನೋದು ಬೇಸಿಕಲಿ ಒಂದು ಇಂಪಾರ್ಟೆಂಟ್ ಫಂಕ್ಷನ್ ಮ್ಯಾನೇಜರ್ಗೆ ಅಂತ, ಎಸ್ಪೆಷಲಿ ಮ್ಯಾನೇಜರ್ಗಳು ಮಾಡುವಂತ ಒಂದು ಇಂಪಾರ್ಟೆಂಟ್ ಫಂಕ್ಷನ್ ಆಗಿರುತ್ತೆ. ಒಂದು ಪ್ಲಾನಿಂಗ್ ಪ್ರಕಾರ ಕೆಲಸ ಆಗ್ತಿದ್ಯಾ ಇಲ್ವಾ, ಸಬಾರ್ಡಿನೇಟ್ ಅದ್ರ ಪ್ರಕಾರ ಮಾಡ್ತಿದಾರಾ ಇಲ್ವಾ ಅನ್ನೋ ತರ ನೋಡ್ಕೊಳಕ್ಕೆ, ಮತ್ತೆ ಅದರಿಂದ ಎಫೆಕ್ಟಿವ್ ಕಂಟ್ರೋಲ್ ತಗೋಬಹುದು. ಒಂದು ಸಬಾರ್ಡಿನೇಟ್ಸ್ ನ ಕರೆಕ್ಟ್ ಆಗಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀರಾ ಅಥವಾ ಏನಾದ್ರು ಡಿವಿಯೇಟ್ ಮಾಡ್ತಿದ್ದೀರಾ ಅಂತ. ಇಷ್ಟೇ ಸಿಂಪಲ್. ಇಂಪಾರ್ಟೆನ್ಸ್, ಪ್ಲಾನಿಂಗ್ ಇಂಪಾರ್ಟೆನ್ಸ್ ಇದೆ, ಪ್ರಾಮುಖ್ಯತೆಗಳು. ಸೊ ಫಸ್ಟ್ ಪಾಯಿಂಟ್ ಇಂದ ಹಂಗೆ ಡಿಸ್ಕಸ್ ಮಾಡೋಣ. ಫಸ್ಟ್ ಆಫ್ ಆಲ್ ಮೊದಲನೇ ಪಾಯಿಂಟ್ ಅಕಾಂಪ್ಲಿಷಿಂಗ್ ಆರ್ಗನೈಸೇಷನ್ ಗೋಲ್ ಅಂತ. ಹಂಗಂದ್ರೆ ಏನು ಅನ್ನೋದಾದ್ರೆ, ಆರ್ಗನೈಸೇಷನ್ ಏನ್ ಗುರಿ ಇಟ್ಕೊಂಡಿರುತ್ತೆ ಅಲ್ಲಿಗೆ ನಡೆಸ್ಕೊಂಡು ಹೋಗೋದನ್ನ ಅಕಾಂಪ್ಲಿಷಿಂಗ್ ಆರ್ಗನೈಸೇಷನ್ ಗೋಲ್ ಅಂತ ಹೇಳ್ತಾರೆ. ಕಂಟ್ರೋಲ್ ಮಾಡೋ ಮೇನ್ ಇಂಟೆನ್ಷನ್ ಅದು ಆರ್ಗನೈಸೇಷನ್ ಗೋಲ್ ಏನಿರುತ್ತೆ ಅಲ್ಲಿಗೆ ನಡೆಸ್ಕೊಂಡು ಹೋಗ್ಬೇಕು, ಅಲ್ಲಿಗೆ ರೀಚ್ ಮಾಡಿಸ್ಬೇಕು ಅನ್ನೋದೇ ಅವರ ಮೇನ್ ಇಂಟೆನ್ಷನ್ ಆಗಿರುತ್ತೆ. ಈ ಕಂಟ್ರೋಲಿಂಗ್ ಏನ್ ಮಾಡುತ್ತೆ, ಅದನ್ನ ಒಂಥರ ಕ್ಯಾಲ್ಕುಲೇಟ್ ಮಾಡುತ್ತೆ. ಓಕೆ, ಇವ್ರು ಎಷ್ಟು ರೀಚ್ ಆಗಿದ್ದಾರೆ, ಎಲ್ಲಿವರೆಗೂ ಬಂದಿದ್ದಾರೆ ಒಂದು ಆರ್ಗನೈಸೇಷನ್ ಗೋಲ್ಗೆ. ಮೇನ್ ಆಗಿ ಏನ್ ಮಾಡುತ್ತೆ ಅನ್ನೋದಾದ್ರೆ ಒಂದು ಹೈಲೈಟ್ ಮಾಡುತ್ತೆ. ಏನಾದ್ರೂ ಡಿವಿಯೇಷನ್ ಆಗಿದ್ರೆ ಹೈಲೈಟ್ ಮಾಡುತ್ತೆ, ಎಲ್ಲಿ ಡಿವಿಯೇಷನ್ ಆಗಿದೆ, ಏನಾದ್ರೂ ಡಿಫ್ರೆನ್ಸ್ ಇದೆಯಾ, ಆ ಡಿಫ್ರೆನ್ಸ್ ಏನು ಅನ್ನೋದನ್ನ ಕಂಡು ಹಿಡಿಯುತ್ತೆ, ಹೈಲೈಟ್ ಮಾಡುತ್ತೆ. ಅದು ಆಕ್ಚುಲಿ ಆ ಹೈಲೈಟ್ ಮಾಡೋದ್ರಿಂದ ಕಂಟ್ರೋಲಿಂಗ್ ಏನಾಗುತ್ತೆ, ಯಾವಾಗ ನಿಮ್ಮ ತಪ್ಪುಗಳನ್ನ ನಿಮಗೆ ಅದು ತೋರಿಸುತ್ತೆ, ಹೈಲೈಟ್ ಮಾಡಿ ತೋರಿಸುತ್ತೆ. ಆಬ್ವಿಯಸ್ಲಿ ನೀವು ಹೊಸ ದಾರಿಯಡೆಗೆ ಅಥವಾ ಒಂದು ಕರೆಕ್ಟ್ ಮಾಡ್ಕೊಳಕ್ಕೆ, ಆಕ್ಷನ್ ಏನಾದ್ರು ತಪ್ಪಾಗಿದೆ ಅದನ್ನ ಕರೆಕ್ಟ್ ಮಾಡ್ಕೊಳಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಕಂಟ್ರೋಲಿಂಗ್ ತುಂಬಾ ಹೆಲ್ಪ್ ಮಾಡ್ತಿದೆ ಅಂತ ಹೇಳ್ತಿದ್ದಾರೆ ಆರ್ಗನೈಸೇಷನ್ ಗೋಲ್ ರೀಚ್ ಆಗಕ್ಕೆ. ಸೆಕೆಂಡ್ ಒನ್ ಜಡ್ಜಿಂಗ್ ಅಕ್ಯುರಸಿ ಆಫ್ ಸ್ಟ್ಯಾಂಡರ್ಡ್ ಅಂತ. ಜಡ್ಜಿಂಗ್ ಅಂದ್ರೆ ಒಂದು ನಿಖರತೆ ಕಂಡುಹಿಡಿಯೋದು ಅಂತ ಹೇಳ್ತಾರೆ, ಅಥವಾ 100% ಆಗ್ತಿದ್ಯಾ ಇಲ್ವಾ ಅಂತ ಕಂಡುಹಿಡಿಯಕ್ಕೆ ಈ ಒಂದು ಸ್ಟ್ಯಾಂಡರ್ಡ್ ನ ಸೆಟ್ ಮಾಡ್ತಾರೆ. ಏನು ಸ್ಟ್ಯಾಂಡರ್ಡ್ ಅಂದ್ರೆ 100 ಇಸ್ ಅ ಸ್ಟ್ಯಾಂಡರ್ಡ್. 100 ತೆಗೆದ್ರೆ ನೀನು ಫುಲ್ ಔಟ್ ಆಫ್ ಔಟ್ ಅಂತ ನಿಮ್ಮ ಎಕ್ಸಾಮ್ ಗಳಲ್ಲಿ ಹೇಳಿರ್ತಾರೆ. 100 ಇಸ್ ಅ ಸ್ಟ್ಯಾಂಡರ್ಡ್ ಮಾರ್ಕ್ಸ್. ಆ ಒಂದು ಸ್ಟ್ಯಾಂಡರ್ಡ್ ನ ಸೆಟ್ ಮಾಡೋದು, ಇಷ್ಟು ಬರಲೇಬೇಕು. ಸಪೋಸ್ ಪಾಸ್ ಆಗಕ್ಕೆ ಒಂದು ಸ್ಟ್ಯಾಂಡರ್ಡ್ ಸೆಟ್ ಮಾಡಿರ್ತಾರೆ, 35 ಬರಲೇಬೇಕು ನೀನ್ ಪಾಸಿಂಗ್ ಅಂತ. ದಟ್ ಈಸ್ ಸ್ಟ್ಯಾಂಡರ್ಡ್. ಕಂಟ್ರೋಲಿಂಗ್ ಮಾಡೋದ್ರಿಂದ ಒಂದು ಸ್ಟ್ಯಾಂಡರ್ಡ್ ಸೆಟ್ ಮಾಡಬಹುದು, ಒಂದು ಅಕ್ಯುರೇಟ್ ಆಗಿ ಕಂಡುಹಿಡಿಬಹುದು ಯಾರು ಪಾಸ್ ಆಗೋರೆ ಯಾರು ಪಾಸ್ ಆಗಿಲ್ಲ ಅಂತ. ಈಗ ಒಂದು 35 ಮಾರ್ಕ್ಸ್ ಅನ್ನೋ ಕಾನ್ಸೆಪ್ಟೇ ಇಲ್ಲ ಅಂದ್ರೆ ಒಂಥರ ಗ್ರೇಡ್ ತರನೇ ಇದ್ರೆ ಏನಾಗುತ್ತೆ ಅಂದ್ರೆ ಎ ತೆಗ್ದಿರೋನು ನಿಯರ್ ಎ ಪ್ಲಸ್ ಬಂದಿರೋನು ಎಲ್ಲ ಒಂದೇ ಆಗೋಗ್ತಾರೆ. ಸೊ ಒಂದು ಅಕ್ಯುರೇಟ್ ಇರಬೇಕು. ಅಕ್ಯುರೇಟ್ ಯಾವಾಗ ಬರುತ್ತೆ ಅಂದ್ರೆ ಕಂಟ್ರೋಲಿಂಗ್ ಮಾಡಿದಾಗ ಮ್ಯಾನೇಜ್ಮೆಂಟ್ ಏನ್ ಮಾಡುತ್ತೆ, ಒಂದು ವೆರಿಫೈ ಮಾಡ್ಕೊಳಕ್ಕೆ, ಇವನು ಒಂದು ಇಷ್ಟು ಪಾಸ್ ಆಗಿದ್ದಾನೆ ಅಥವಾ ಇಷ್ಟು ಬಂದಿದ್ದಾನೆ ಅಂತ ಕಂಡುಹಿಡಿದು ಹೆಂಗ್ ಕಂಡುಹಿಡಿತಾರೆ ಅಂದ್ರೆ ವಿತ್ ಅಕ್ಯುರೇಟ್ ಆಫ್ ಸ್ಟ್ಯಾಂಡರ್ಡ್. ಒಂದು ಸ್ಟ್ಯಾಂಡರ್ಡ್ ಸೆಟ್ ತಾರೆ. ಈ ಸ್ಟ್ಯಾಂಡರ್ಡ್ ಇಂದ ಏನ್ ಮಾಡಬಹುದು, ಒಂದು ಕಂಟ್ರೋಲ್ ತಗೋಬಹುದು, ಒಂದು ಕ್ಲಾರಿಟಿ ಸಿಗುತ್ತೆ ನಿಮ್ಗೆ ಸ್ಟ್ಯಾಂಡರ್ಡ್ ಇಂದ. ಓಕೆ ಎಷ್ಟು ಅಂತ. ಯಾವಾಗ ಡಿವಿಯೇಷನ್ ಆಗಿದೆ ಅಂತ ಹೆಂಗ್ ಕಂಡುಹಿಡಿತೀರಾ, 35 ಗಿಂತ ಕಮ್ಮಿ ಬಂದಿದ್ರೆ ಏನಾಗುತ್ತೆ, ಡಿವಿಯೇಷನ್ ಆಗಿದೆ ಅಥವಾ ಕಮ್ಮಿ ತೆಗ್ದಿದ್ದಾನೆ ಅಂತ. ಸೊ ಆ ಡಿವಿಯೇಷನ್ ನ ಕಂಡುಹಿಡಿಯೋದು ಹೇಗೆ ಕಂಡುಹಿಡಿತೀರಾ ಅಂದ್ರೆ ವಿತ್ ಸ್ಟ್ಯಾಂಡರ್ಡ್. ಸೊ ಸ್ಟ್ಯಾಂಡರ್ಡ್ ನ ಕಂಡುಹಿಡ್ಕೋಬೇಕು ಫಸ್ಟ್. ಇಷ್ಟು ಇಲ್ಲಿವರೆಗೂ ರೀಚ್ ಆಗ್ಲೇಬೇಕು ಅನ್ನೋದೊಂದು ಸ್ಟ್ಯಾಂಡರ್ಡ್, ಅದು ಕಂಟ್ರೋಲಿಂಗ್ ಅಲ್ಲಿ ಬರುತ್ತೆ. ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಪಾಯಿಂಟ್, ಮೇಕಿಂಗ್ ಎಫಿಷಿಯಂಟ್ ಯೂಸ್ ಆಫ್ ರಿಸೋರ್ಸ್ ಅಂತ. ಚೆನ್ನಾಗಿ ಯೂಸ್ ಮಾಡ್ಕೊಳೋದು ಅವೈಲೇಬಲ್ ರಿಸೋರ್ಸ್ ನ. ನಮ್ಮ ಒಂದು ಆರ್ಗನೈಸೇಷನ್ ಏನೇನ್ ರಿಸೋರ್ಸ್ ಅವೈಲೇಬಲ್ ಇರುತ್ತೆ, ಮೆನ್ ಆಗಿರ್ಬೋದು, ಮನಿ ಆಗಿರ್ಬೋದು, ಮೆಟೀರಿಯಲ್ ಆಗಿರ್ಬೋದು, ಈ ರಿಸೋರ್ಸ್ ಗಳನ್ನ ಕರೆಕ್ಟ್ ಆಗಿ ಯೂಸ್ ಮಾಡ್ಕೊಳೋದು, ಎಫಿಷಿಯಂಟ್ ಆಗಿ ಯೂಸ್ ಮಾಡ್ಕೊಳೋದು ಕಂಟ್ರೋಲಿಂಗ್ ಇಂದ ಮಾತ್ರ ಸಾಧ್ಯ ಇರುತ್ತೆ. ಹೇಗೆ ಇದು ಹೇಗಾಗುತ್ತೆ ಅಂದ್ರೆ, ಮ್ಯಾನೇಜರ್ ಕಂಟ್ರೋಲಿಂಗ್ ಕಾನ್ಸೆಪ್ಟ್ ನ ಇಂಟ್ರೊಡ್ಯೂಸ್ ಮಾಡೋದ್ರಿಂದ ವೇಸ್ಟೇಜ್ ಅಥವಾ ಹಾಳಾಗ್ತಾ ಇರುವಂತದ್ದು, ಆ
ರಿಸೋರ್ಸ್ ಅಲ್ಲಿ ಏನ್ ವೇಸ್ಟ್ ಆಗ್ತಿದೆ ಅಥವಾ ಸುಮ್ಮನೆ ಐಡಲ್ ಆಗಿ ಕೂತಿದೆ ಅದನ್ನೆಲ್ಲ ಕಂಡಿಡ್ಕೋಬಹುದು. ಯಾವಾಗ ಇದೆಲ್ಲ ಕಂಡಿಡಿತಾರೆ ಕೆಲಸ ಕರೆಕ್ಟ್ ಆಗಿ ಸ್ಟಾರ್ಟ್ ಆಗುತ್ತೆ. ಹೆಂಗ್ ಕಂಡಿಡಿಬಹುದು ಅಂದ್ರೆ ಪ್ರಾಪರ್ ಒಂದು ಪ್ರೀ ಡಿಟರ್ಮೈನ್ ಸ್ಟ್ಯಾಂಡರ್ಡ್ ಸೆಟ್ ಮಾಡಿದಾಗ ನಿಮ್ಗೆ ಆಟೋಮೆಟಿಕ್ ಆಗಿ ಗೊತ್ತಾಗ್ಬಿಡುತ್ತೆ ಒಬ್ಬ ಮನುಷ್ಯ ಇಷ್ಟು ಕೆಲಸ ಮಾಡ್ಬೋದು, ಇಷ್ಟು ಕೆಲಸದಲ್ಲಿ ಇಷ್ಟು ಟೈಮ್ ಇರುತ್ತೆ, ಸೊ ಇಲ್ಲಿಗೆ ಮಾಡ್ಲೇಬೇಕು ಅನ್ನೋದು ಒಂದು ಸ್ಟ್ಯಾಂಡರ್ಡ್ ಸೆಟ್ ಮಾಡ್ಬಿಟ್ರೆ ನಿಮ್ಮ ಟೈಮ್ ವೇಸ್ಟ್ ಆಗಲ್ಲ. ಈಗ ಒಂದ್ ದಿನಕ್ಕೆ 1 ಮಾಡು 2 ಮಾಡು ಆ ತರ ಒಂದು ಏನೋ ಒಂದು ಸ್ಟ್ಯಾಂಡರ್ಡ್ ಸೆಟ್ ಮಾಡಿದ್ರೆ ಅವ್ನ್ ದಿನ ಫುಲ್ಲು ಅದೇ ಕೆಲಸ ಮಾಡ್ತಾ ಇರ್ತಾನೆ. ಸೊ ವೇಸ್ಟೇಜ್ ಆಗುತ್ತೆ, ಮೆನ್ ಅಲ್ಲಿ ತುಂಬಾ ಒಂದು ಹ್ಯೂಮನ್ ಪವರ್ ವೇಸ್ಟ್ ಆಗ್ತಿದೆ. ಸೊ ಅದನ್ನೆಲ್ಲ ಯೂಸ್ ಮಾಡ್ಕೊಳಕ್ ಏನ್ ಮಾಡ್ತಾರೆ, ಒಂದು ಪ್ರೀ ಡಿಟರ್ಮೈನ್ ಗೋಲ್ ಸೆಟ್ ಮಾಡ್ತಾರೆ, ಇಷ್ಟು ಮಾಡ್ಲೇಬೇಕು ಅಂತ. ಇದೇನ್ ಮಾಡುತ್ತೆ ಅಂದ್ರೆ ವೇಸ್ಟೇಜು, ಬ್ರೇಕೇಜ್ ಆಗಿರ್ಬೋದು, ಸ್ಪಾಯ್ಲ್ ಆಗಿರ್ಬೋದು, ರಿಸೋರ್ಸ್ ನ ಸಫಿಶಿಯಂಟ್ ಆಗಿ ಯೂಸ್ ಮಾಡಕ್ ಹೆಲ್ಪ್ ಮಾಡುತ್ತೆ ಓವರ್ ಆಲ್ ಈ ಪಾಯಿಂಟ್. ನೆಕ್ಸ್ಟ್ ಪಾಯಿಂಟ್, ಇಂಪ್ರೂವಿಂಗ್ ಎಂಪ್ಲಾಯಿ ಮೋಟಿವೇಶನ್. ಯಾವಾಗ ನೀವು ಒಂದು ಸ್ಟ್ಯಾಂಡರ್ಡ್ ಅಂತ ಸೆಟ್ ಮಾಡ್ತೀರಾ, ಇಷ್ಟು ಮಾಡಿದ್ರೆ ನಿಮ್ಗೆ ರೀಚ್ ಆಗುತ್ತೆ ಅಂತ, ಎಂಪ್ಲಾಯೀಸ್ ಏನ್ ಮಾಡ್ತಾನೆ ಅಲ್ಲಿಗೆ ರೀಚ್ ಮಾಡಕ್ಕೆ ಟ್ರೈ ಮಾಡ್ತಾನೆ. ನಿಮ್ಗೆ ಅಡ್ವಾನ್ಸ್ ಆಗಿ ಗೊತ್ತಿರಬೇಕು. ಈಗ ಸಪೋಸ್ ನೀವು ಒಂದು ಏನೋ ಟೆಸ್ಟ್ ಕೊಡ್ತಾರೆ ಅಂತ ಬರ್ತೀರಾ, ಸರ್ಪ್ರೈಸ್ ಟೆಸ್ಟ್, ಎಷ್ಟು ಮಾರ್ಕ್ಸ್ಗೆ ಅಂತಾನು ಗೊತ್ತಿರಲ್ಲ, ಸುಮ್ಮನೆ ರ್ಯಾಂಡಮ್ ಆಗಿ ಬರೀತೀರಾ. ನಿಮ್ಗೆ ಅವಾಗ ಟಾರ್ಗೆಟ್ ಇರಲ್ಲ ಏನಕ್ಕೆ ರೀಚ್ ಆಗಬೇಕು ಅಂತ. ಯಾವಾಗ ನಿಮ್ಗೆ ಒಂದು 100 ಮಾರ್ಕ್ಸ್ 50 ಮಾರ್ಕ್ಸ್ ಅಥವಾ ಇಲ್ಲಿಗೆ ಹೋಗ್ಬೇಕು ನೀವು ಅಂತ ಒಂದು ಟಾರ್ಗೆಟ್ ಇಟ್ಕೋತೀರಾ, ಬೇಗ ಕೆಲಸ ಮಾಡ್ತೀರಾ ಅಥವಾ ಅಕ್ಯುರೇಟ್ ಆಗಿ ಮಾಡ್ತೀರಾ, ಬಿಕಾಸ್ ಆಫ್ ದಟ್ ಸ್ಟ್ಯಾಂಡರ್ಡ್, ಏನ್ ಸ್ಟ್ಯಾಂಡರ್ಡ್ ಅಂತ ಸೆಟ್ ಮಾಡಿರ್ತಾರೆ ಅಂತ ನಿಮ್ಗೆ ಮುಂಚೆನೆ ಗೊತ್ತಿರಬೇಕು ಏನ್ ಮಾಡ್ಬೇಕು ಅಂತ. ಯಾವಾಗ ಏನ್ ಮಾಡ್ಬೇಕು ಅಂತ ಗೊತ್ತಿರುತ್ತೆ, ಎಂಪ್ಲಾಯಿ ಮೋಟಿವೇಟ್ ಆಗ್ತಾನೆ ಅಥವಾ ಅವನೇ ಅವನ ಒಳಗಡೆ ಒಂದು ಟಾರ್ಗೆಟ್ ಇಟ್ಕೋತಾನೆ ಇಲ್ಲಿಗೆ ರೀಚ್ ಆಗ್ಬೇಕು ಅಂತ. ಅದು ಎಂಪ್ಲಾಯಿ ಮೋಟಿವೇಶನ್ ಅಂತ ಹೇಳ್ತಾರೆ. ಸೊ ಅವನೇ ಒಂದು ಸ್ಟ್ಯಾಂಡರ್ಡ್ ಸೆಟ್ ಮಾಡ್ಕೊಂಡು ಅಲ್ಲಿಗೆ ಹೋಗ್ತಾನೆ. ನಾವು ಕೊಟ್ಟಿರೋಂತ ಒಂದು ಸ್ಟ್ಯಾಂಡರ್ಡ್ ನ ಅವನೇನ್ ಮಾಡ್ತಾನೆ, ಮೋಟಿವೇಶನ್ ಆಗಿ ತಗೋತಾನೆ. ಇದು ಓವರ್ ಆಲ್ ಒಂದು ಕೆಲಸನ ಇಂಪ್ರೂವ್ಮೆಂಟ್ ಮಾಡಕ್ ಹೆಲ್ಪ್ ಮಾಡುತ್ತೆ ಬೈ ಅವನ ಮೋಟಿವೇಶನ್ ಇಂದ. ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಪಾಯಿಂಟ್, ಎನ್ಶೋರಿಂಗ್ ಆರ್ಡರ್ಸ್ ಅಂಡ್ ಡಿಸಿಪ್ಲಿನ್. ಒಂದು ಸಿಸ್ಟಮ್ಯಾಟಿಕ್, ಒಂದು ಮಿಲಿಟರಿ ತರ ಡಿಸಿಪ್ಲಿನ್ ಸಿಸ್ಟಮ್ಯಾಟಿಕ್ ಆಗಿ ಇರಕ್ಕೆ ಹೆಲ್ಪ್ ಮಾಡುತ್ತೆ ಕಂಟ್ರೋಲಿಂಗ್. ಯಾವಾಗ ಕಂಟ್ರೋಲಿಂಗ್ ಹಾಕ್ತೀರಾ, ಒಂದು ಕಂಟ್ರೋಲಿಂಗ್ ನ ತರ್ತೀರಾ, ಪೀರಿಯರ್ಗಳು ಅಥವಾ ಮ್ಯಾನೇಜರ್ಗಳು ಯಾವಾಗ ಕಂಟ್ರೋಲಿಂಗ್ ಅನ್ನೋದನ್ನ ಇಂಪ್ಲಿಮೆಂಟ್ ಮಾಡ್ತಾರೆ, ಆ ವಾತಾವರಣದಲ್ಲಿ ಡಿಸಿಪ್ಲಿನ್ ಆಟೋಮೆಟಿಕ್ ಆಗಿ ಬೆಳೆದು ಬಿಡುತ್ತೆ ಒಂದು ಆರ್ಗನೈಸೇಷನ್ ಅಲ್ಲಿ. ಇದು ನಿಯತ್ತಾಗಿ ಕೆಲಸ ಮಾಡಲ್ಲ ಕೆಲವರು, ಅಥವಾ ಒಂದು ಕೊಡ್ತಾ ಇರುವಂತ ಇದಕ್ಕೆ ವ್ಯಾಲ್ಯೂ ತರ ಕೆಲಸ ಮಾಡ್ತಾರಲ್ಲ ಅಂತ ಎಂಪ್ಲಾಯಿಗಳನ್ನ ಬೇಗ ನೋಟಿಸ್ ಮಾಡಬಹುದು. ಇದರಿಂದ ಇದು ವೇಸ್ಟೇಜ್ ರೆಡ್ಯೂಸ್ ಮಾಡುತ್ತೆ. ಒಂದು ಆರ್ಗನೈಸೇಷನ್ ಅಲ್ಲಿ ಸುಮ್ಮನೆ ಐಡಲ್ ಆಗಿ ಕೂತ್ಕೊಳ್ಳೋದು ರೆಡ್ಯೂಸ್ ಮಾಡುತ್ತೆ. ಆಕ್ಟಿವಿಟೀಸ್ ನ ಚೆಕ್ ಮಾಡ್ತಾ ಇರ್ಬೋದು, ಅವ್ರು ಏನ್ ಮಾಡ್ತಿದಾರೆ, ಎಷ್ಟು ಈಗ ಸ್ಟ್ಯಾಂಡರ್ಡ್ ಸೆಟ್ ಮಾಡಿರ್ತೀರಾ 5, 10 ಅಂತ, ಆ ಸ್ಟ್ಯಾಂಡರ್ಡ್ ರೀಚ್ ಮಾಡಿದಾನ, ಸುಮ್ಮನೆ ಕೂತಿದಾನ ಅಥವಾ ಎಷ್ಟು ಮಾಡ್ಬೇಕಾಗಿತ್ತು ಏನು ಅನ್ನೋದು ನಿಗಾ ಇಡಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಈ ನಿಗಾ ಇಡೋದ್ರಿಂದ ಒಂದು ಡಿಸಿಪ್ಲಿನ್ ಇರುತ್ತೆ ಅಥವಾ ಒಂದು ಸಿಸ್ಟಮ್ಯಾಟಿಕ್ ಆಗಿ ಕೆಲಸ ಆಗ್ತಾ ಇರುತ್ತೆ. ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಪಾಯಿಂಟ್, ದಟ್ ಇಸ್ ಫೆಸಿಲಿಟೇಟಿಂಗ್ ಕೋಆರ್ಡಿನೇಷನ್ ಇನ್ ಆಕ್ಷನ್ ಅಂತ. ಈ ಒಂದು ಪಾಯಿಂಟ್ ಏನ್ ಹೇಳುತ್ತೆ ಅಂದ್ರೆ, ಎಲ್ಲ ಒಂದು ಡಿಪಾರ್ಟ್ಮೆಂಟ್ ಎಂಪ್ಲಾಯೀಸ್ ಯಾವಾಗ ಒಂದು ಸ್ಟ್ಯಾಂಡರ್ಡ್ ಅಥವಾ ಒಂದು ಡಿಸಿಪ್ಲಿನ್ ಆಗಿ ಕೆಲಸ ಮಾಡಕ್ ಸ್ಟಾರ್ಟ್ ಮಾಡ್ಕೊಂತಾರೆ, ಅವ್ರವ್ರ ಡಿಪಾರ್ಟ್ಮೆಂಟ್ ಗಳಲ್ಲಿ ಒಂದು ಸ್ಟ್ಯಾಂಡರ್ಡ್ ನ ಸೆಟ್ ಮಾಡ್ಕೊಂಡು ಇಷ್ಟು ಮಾಡ್ಲೇಬೇಕು, ಇಲ್ಲಿಗೆ ರೀಚ್ ಆಗ್ಬೇಕು ಅಂತ, ಬೇರೆ ಡಿಪಾರ್ಟ್ಮೆಂಟ್ ಕೂಡ ಅವರ ಜೊತೆಗೆ ಒಂದು ಕೋಆರ್ಡಿನೇಟ್ ಆಗಿ ವರ್ಕ್ ಆಗ ಸ್ಟಾರ್ಟ್ ಆಗುತ್ತೆ. ಯಾವಾಗ ಈ 2 ಡಿಪಾರ್ಟ್ಮೆಂಟ್ ಗಳು ವರ್ಕ್ ಆಗ ಸ್ಟಾರ್ಟ್ ಆಗುತ್ತೆ ಕರೆಕ್ಟ್ ಆಗಿ, ಆರ್ಗನೈಸೇಷನ್ ಗೆ ಆಟೋಮೆಟಿಕ್ ಆಗಿ ಒಂದು ಬ್ಯಾಲೆನ್ಸ್ ಸ್ಟಾರ್ಟ್ ಆಗುತ್ತೆ ಅಥವಾ ಒಂದು ಓವರ್ ಆಲ್ ಆರ್ಗನೈಸೇಷನ್ ಗೋಲ್ ಏನಿರುತ್ತೆ ಅದನ್ನ ಅಚೀವ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಬಿಕಾಸ್ ಈ ಒಂದು ಕೋಆರ್ಡಿನೇಷನ್ ಬಿಲ್ಡ್ ಆಗೋದು ಎಲ್ಲಿ ಅಂದ್ರೆ, ಈ ಒಂದು ಕಂಟ್ರೋಲಿಂಗ್ ಸಿಸ್ಟಮ್ ಇಂದ. ಕಂಟ್ರೋಲಿಂಗ್ ಯಾವಾಗ ಒಂದು ಸ್ಟ್ಯಾಂಡರ್ಡ್ ಆಗಿರ್ಬೋದು, ಆ ಒಂದು ಡಿಸಿಪ್ಲಿನ್ ಆಗಿರ್ಬೋದು, ಒಂದು ಆರ್ಗನೈಸೇಷನ್ ಅಲ್ಲಿ ಇರಕ್ ಸ್ಟಾರ್ಟ್ ಆಗುತ್ತೆ. ಒಂದು ಕರೆಕ್ಟ್ ಆಗಿದ್ರೆ, ಈಗ ನೋಡಿ ಒಂದು ಆರ್ಗನೈಸೇಷನ್ ಅಲ್ಲಿ ಯಾರೋ ಒಂದು ಯೂನಿಟ್ ಅಥವಾ ಏನೋ ಒಂದು ಕೆಲಸ ಸರಿಯಾಗಿ ಆಗ್ತಾ ಇಲ್ಲ ಅಂದ್ರೆ ಬೇರೆದಕ್ಕೂ ಎಫೆಕ್ಟ್ ಆಗೇ ಆಗುತ್ತೆ. ಯಾವಾಗ ಒಬ್ಬ ಕರೆಕ್ಟ್ ಆಗಿ ಮಾಡ್ತಾನೆ ಅದು ಇನ್ನೊಬ್ರಿಗೆ ಹೆಲ್ಪ್ ಆಗುತ್ತೆ. ಅವನು ಕರೆಕ್ಟ್ ಆಗಿ ಮಾಡಿದಾಗ ಒಂದು ಆರ್ಗನೈಸೇಷನ್ಗೆ ಕರೆಕ್ಟ್ ಆಗಿ ರೂಟ್ ಸಿಗುತ್ತೆ ಅಥವಾ ಒಂದು ಗೋಲ್ ರೀಚ್ ಆಗಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಕಂಟ್ರೋಲಿಂಗ್ ಅನ್ನೋದು ಇಷ್ಟೆಲ್ಲ ಯೂಸ್ ಇದೆ. ಓವರ್ ಆಲ್ ಹೇಳೋದಾದ್ರೆ ಪ್ಲಾನಿಂಗ್ ಮಾಡಿ ಬಿಟ್ಬಿಡೋದಂತದಲ್ಲ. ಪ್ಲಾನಿಂಗ್ ಅನ್ನೋದು ಒಂದು ಇಂಪಾರ್ಟೆಂಟ್ ಫ್ಯಾಕ್ಟರ್ ಆಗಿರ್ಬೋದು ಅಥವಾ ಇಂಪಾರ್ಟೆಂಟ್ ಫಂಕ್ಷನ್ ಅದು. ಆದ್ರೂ ಕೂಡ ಕಂಟ್ರೋಲಿಂಗ್ ಅನ್ನೋದು ಜಾಸ್ತಿ ದಿನ ಬರುತ್ತೆ. ಯಾಕೆಂದ್ರೆ ನೀವು ಒಂದು ಪ್ಲಾನ್ ಮಾಡೋದು, ಎಲ್ಲರೂ ಪ್ಲಾನ್ ಮಾಡ್ತೀವಿ, ಟ್ರಿಪ್ ಹೋಗೋಣ ಅಂತ ಎಲ್ಲ ಪ್ಲಾನ್ ಮಾಡ್ತೀವಿ, ಬಟ್ ಆ ಟ್ರಿಪ್ ಅಲ್ಲಿ ಎಷ್ಟು ಜನ ಇರ್ತಾರೆ ಫೈನಲಿ ನೀವು ಹೋದಾಗ ಅನ್ನೋದೇ ಇಂಪಾರ್ಟೆಂಟ್. ಎಷ್ಟು ಜನ ಕಾಲೇಜ್ ಲೈಫ್ ಗಳಲ್ಲಿ, ಸ್ಕೂಲ್ ಲೈಫ್ ಗಳಲ್ಲಿ ಮಗ ಅಲ್ಲೋಗೋಣ, ಇಲ್ಲೋಗೋಣ, ಅಲ್ಲೋಗ್ಬಿಡನ್ ಕಣ, ಇಲ್ಲೋಗ್ಬಿಡನ್ ಕಣೋ ಎಲ್ಲ ಮಾಡ್ತೀವಿ, ಬಟ್ ಫೈನಲಿ ಆ ಟ್ರಿಪ್ ಅಲ್ಲಿ ಇದ್ದಾಗ ಈ ಯಾರು ದೊಡ್ಡದಾಗ ಪ್ಲಾನ್ ಗಳೆಲ್ಲ ಹಾಕಿರ್ತಾರೆ ಅವರೇ ಬಂದಿರಲ್ಲ. ಸುಮ್ನೆ ಹಂಗೆ ಹಿಂಗೆ 2 ದಿನ ಆದ್ರೆ ಬರೋದೇ ಇಲ್ಲ, ಒಂದು ವಾರ ಆದ್ರೆ ಬರ್ತೀನಿ, 15 ದಿನ ಆದ್ರೆ ಬರ್ತೀನಿ, ಇಲ್ಲಿಗೆಲ್ಲ ಬರೋ ಸೀನೇ ಇಲ್ಲ, ಇವೆಲ್ಲ ಹೇಳ್ತಾರೆ. ಕೆಲವ್ರಂತೂ ನಡಿ ಮಗ ನೀವ್ ಹೇಳೋದೇ ತಡ ಹ್ಞೂ ಅನ್ಬಿಡ್ತಾರೆ, ಹ್ಞೂ ಅನ್ನೋದೇ ಇಲ್ಲ, ಬಟ್ ಅವರೇ ಬಂದಿರಲ್ಲ. ಈ ತರ ಎಲ್ಲ ಪ್ಲಾನಿಂಗ್ ಮಾಡೋರು ಎಲ್ಲರೂ ಸಿಗ್ತಾರೆ. 15 ಜನ ಕುತ್ಕೊಂಡು ಪ್ಲಾನ್ ಮಾಡ್ತಾರೆ, ಎಲ್ಲೋಗ ಅನ್ಕೊಳೋ, ಇಲ್ತೀನಿ ಅನ್ಕೊಳೋ, ಇಲ್ಲೋಗೋಣ, ಇದ್ ಮಾಡೋಣ, ಅಲ್ಲಿ ರೂಮ್ ಬುಕ್ ಮಾಡೋಣ, ಬಟ್ ಫೈನಲಿ ಏನ್ ಮಾಡ್ತಾರೆ, ಫೋನ್ ಮಾಡಿದ್ರೆ ಏನು ಕೆಲಸ ಇದೆ ಮಗ, ನಿಂಗೆ ಈ ವೀಕ್ ಬರಕ್ಕಾಗಲ್ಲ, ನೆಕ್ಸ್ಟ್ ವೀಕ್ ಹೋಗೋಣ, ಸುಮ್ಮನೆ ಏನೋ ಒಂದು ಕಾಗೆ ಮಾಡ್ಬಿಡ್ತಾರೆ. ಸೊ ಇದೇ ತರ ಪ್ಲಾನಿಂಗ್ ಎಲ್ಲರೂ ಮಾಡ್ತಾರೆ, ಬಟ್ ಕಂಟ್ರೋಲಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ನೀವೇನ್ ಅನ್ಕೊಂಡಿರ್ತೀರಾ ಅದ್ರ ಪ್ರಕಾರ ನಡೆಯೋದಿದೆಯಲ್ಲ. ನಾನು ಡಾಕ್ಟರ್ ಆಗ್ತೀನಿ ಅಂತ ಅನ್ಕೊಂಡಿದ್ದೆ, ಬಟ್ ಆಗ್ಲಿಲ್ಲ. ಯಾಕೆ ಅಂದ್ರೆ ಅವಾಗಿದ್ದ ಪ್ಲಾನೇ ಬೇರೆ. ಕೋರ್ಸ್ ಬರ್ತಿದೆ, ಆ ಕೋರ್ಸ್ ಅಲ್ಲಿ ಹೇಳಿದೀನಿ ಯಾಕೆ ಏನಾಗ್ಲಿಲ್ಲ, ಯಾಕೆ ನಾನು ಏನಾಗ್ಬೇಕಾಗಿತ್ತು ಏನಾಗಿದ್ದೀನಿ ಅನ್ನೋದಕ್ಕೆ ಒಂದು ರೀಸನ್ ಎಲ್ಲ ಇದೆ. ಸೊ ನೋ ವರೀಸ್. ಅವಾಗ ಜನಗಳಿಗೆ ಹೇಳ್ತಿದ್ದೆ, ಹುಡುಗರಿಗೆ ಹೇಳ್ತಾ ಇದೀನಿ, ಫ್ಯೂಚರ್ ನೀವು ಮುಂದೆ ಸಿಟಿಸನ್ ಆಫ್ ಇಂಡಿಯಾ, ಬಿ ಎ ಗುಡ್ ಸಿಟಿಸನ್ ಅಂಡ್ ಹೆಲ್ಪ್ ಅದರ್ಸ್. ಎಷ್ಟಾಗುತ್ತೋ ಅಷ್ಟು. ನಿಮ್ಗೆ ಏನಾದ್ರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ ಫ್ರೆಂಡ್ಸ್ ಜೊತೆ. ಮೋರ್ ಇಂಪಾರ್ಟೆಂಟ್, ಶೇರಿಂಗ್ ಇಸ್ ಕೇರಿಂಗ್. ಸೊ ಶೇರ್ ಮಾಡಬೇಕು. ಶೇರ್ ಮಾಡೋದ್ರಿಂದ ನೆನ್ಸ್ಕೊಂತಾರೆ, ನಮ್ಮ ಫ್ರೆಂಡ್ ಈ ತರ ಒಂದು ವಿಡಿಯೋ ಕಳಿಸಿದ್ಲು, ಚೆನ್ನಾಗಿದೆ, ಥ್ಯಾಂಕ್ ಯು ಅನ್ನೋದೆಲ್ಲ ನಿಮ್ಗೆ ಕಳಿಸ್ಬೋದು. ಸೊ ನಿಮ್ಗೆ ಏನಾದ್ರೂ
ವಿಡಿಯೋ ಇಷ್ಟ ಆಗಿದ್ರೆ ಓವರ್ ಆಲ್ ನಾರ್ಮಲ್ ಆಗಿ ಲೈಕ್ ಮಾಡ್ಬಿಟ್ಟು ಶೇರ್ ಮಾಡ್ಬಿಡಿ. ಕ್ಲಿಕ್ ಟುವರ್ಡ್ಸ್ ದ ನೆಕ್ಸ್ಟ್ ಸೀರೀಸ್. ಥ್ಯಾಂಕ್ ಯು ಫಾರ್ ಟ್ಯೂನಿಂಗ್ ಇನ್. ಸಿ ಯು ಇನ್ ದ ನೆಕ್ಸ್ಟ್ ಸೀರೀಸ್. ಬೈ.